ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಾರಾಯಣ. ಎಲ್ಲರಿಗೂ ಯುವರ್ ನಾರಾಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವೆಲ್ಲ ನಿನ್ನೆ ಬಿಗ್ ಬಾಸ್ ನ ನೋಡೇ ಇರ್ತೀರಾ. ಲಾಯರ್ ಜಗದೀಶ್ ಅವರು ತುಂಬಾ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ನಿನ್ನೆ ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡ್ತಾರಂತೆ, ಡೆಸ್ಟ್ರಾಯ್ ಮಾಡ್ತಾರಂತೆ, ಬಿಗ್ ಬಾಸ್ ಗೆ ಯಾರು ಬರ್ದೇ ಇರೋ ತರ ಮಾಡ್ತಾರಂತೆ. ಇವೆಲ್ಲ ತುಂಬಾ ರಾಂಗ್ ಆಗಿ ಮಾತಾಡಿದ್ದಾರೆ ನಿನ್ನೆ ಲಾಯರ್ ಜಗದೀಶ್ ಅವರು. ಇದಕ್ಕೆ ಶನಿವಾರ ಕಿಚ್ಚ ಸುದೀಪ್ ಸರ್ ಅವರು ಸಖತ್ತಾಗಿ ಕ್ಲಾಸ್ ತಗೊಳ್ತಾರೆ. ಬಟ್ ಆದ್ರೆ ಲಾಯರ್ ಜಗದೀಶ್ ಅವರು ಅರ್ಥ ಮಾಡ್ಕೊಳ್ಬೇಕು, ಏನ್ ಮಾಡ್ತಾ ಇದ್ದೀನಿ ಅಂತ. ತುಂಬಾ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇವತ್ತು ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಇವೆರಡು ವಿಷಯದ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಮೊದಲನೇ ಬಾರಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಿನ್ನೆ ಬಿಗ್ ಬಾಸ್ ಅಲ್ಲಿ ಲಾಯರ್ ಜಗದೀಶ್ ಅವರು ತುಂಬಾ ಕೆಟ್ಟದಾಗಿ ನಡ್ಕೊಂಡ್ರು. ಯಾಕಪ್ಪ ಅಂತಂದ್ರೆ, ಮೊದಲು ಬೆಳಗ್ಗೆ ಇವರಿಗೆ ನರಕ ನಿವಾಸಿಗಳಿಗೆ ಬಿಸಿನೀರು ಕಾಸು ಕೊಡ್ತಾರೆ. ಅದಾದ್ಮೇಲೆ ಮತ್ತೆ ಬಾಳೆಹಣ್ಣುಗಳನ್ನ ಕೊಡ್ತಾರೆ, ಮತ್ತೆ ಉಪ್ಪಿನಕಾಯಿನ ಕೊಡ್ತಾರೆ, ಮತ್ತೆ ಏನಪ್ಪಾ ಇನ್ನೊಂದು ಬಿಸ್ಕೆಟ್ಸ್ ನ ಕೊಡ್ತಾರೆ. ಇವೆಲ್ಲಾನು ಸ್ವರ್ಗ ನಿವಾಸಿಗಳಿಗೆ ಕಾಣದೇ ಇರೋ ತರ ಹೋಗಿ ಅವ್ರಿಗೆ ನರಕ ನಿವಾಸಿಗಳಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಬಿಗ್ ಬಾಸ್ ಅವರು ಶಿಕ್ಷೆನ ಕೊಟ್ಟಿದ್ದಾರೆ ಸ್ವರ್ಗ ನಿವಾಸಿಗಳಿಗೆ. ಅಂದ್ರೆ ಎಲ್ಲ ಗ್ರಾಸರಿನೂ ಕಿತ್ಕೊಂಡಿದ್ದಾರೆ. ಇವಾಗ ಅವ್ರಿಗೆ ಅಡಿಗೆ ಮಾಡ್ಕೊಂಡು ತಿನ್ನೋಕೆ ಏನೂ ಇಲ್ಲ. ನರಕ ನಿವಾಸಿಗಳಿಗೆ ಏನ್ ಊಟ ಕಳಿಸ್ತಾರೋ ಅದನ್ನೇ ಸ್ವರ್ಗ ನಿವಾಸಿಗಳನ್ನು ತಿನ್ಬೇಕು. ಇದೆಲ್ಲ ಆಗಿರೋದು ಲಾಯರ್ ಜಗದೀಶ್ ಅವರಿಂದಾನೆ. ಲಾಯರ್ ಜಗದೀಶ್ ಅವರು ತುಂಬಾ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ಮಿಸ್ಟೇಕ್ಸ್ ಅಲ್ದೇನೆ ಮತ್ತೆ ಅವರು ಟಾಸ್ಕ್ ನಡಿಬೇಕಾದ್ರೂ ಕೂಡ ತುಂಬಾ ದಂಡಜಾಚಾರ್ ಅವ್ರನ್ನ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಪಾಪ ದಂಡಜಾಚಾರ್ ಅವರು ಮೊದಲಿಗೆ ಟಾಸ್ಕ್ ನಡೆಸ್ಕೊಡ್ತಾ ಇರ್ತಾರೆ. ಅವ್ರ ಮೇಲೆ ತುಂಬಾ ಜಗಳ ಆಡಕ್ ಹೋಗ್ತಾರೆ. ಫಸ್ಟ್ ಟೈಮ್ ಅದು ಟಾಸ್ಕ್ ನ ಬಿಗ್ ಬಾಸ್ ಅವ್ರು ಅಲ್ಲಿಗೆ ನಿಂದಿರಿಸಿ ದಂಡಜಾಚಾರ್ ಅವ್ರನ್ನ ಕನ್ಫೆಷನ್ ರೂಮ್ ಗೆ ಕರೆಸ್ತಾರೆ. ಕನ್ಫೆಷನ್ ರೂಮ್ ಅಲ್ಲಿ ದಂಡಜಾಚಾರ್ ಅವರು ಬಂದಾಗ ಬಿಗ್ ಬಾಸ್ ಅವರು ಮತ್ತೆ ಧೈರ್ಯ ತುಂಬಿ ಮತ್ತೆ ಒಬ್ರು ಸಹಾಯಕನಾಗಿ ಸೆಲೆಕ್ಟ್ ಮಾಡಕ್ ಹೇಳ್ತಾರೆ. ದಂಡಜಾಚಾರ್ ಅವರು ತ್ರಿವಿಕ್ರಮ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಆ ಟಾಸ್ಕ್ ಅಲ್ಲಿ ಉಗ್ರ ಮಂಜು ಅವರು ಗೆದ್ದು ಈ ವಾರ ನಾಮಿನೇಷನ್ ಇಂದ ಸೇವ್ ಆಗಿದ್ದಾರೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ, ಟಾಸ್ಕ್ ನಡೆಸ್ಕೊಡುವಾಗ ಲಾಯರ್ ಜಗದೀಶ್ ಅವರು ಆಚಾರ್ಯ ಅವ್ರನ್ನ ತುಂಬಾ ಡಾಮಿನೇಟ್ ಮಾಡೋಕೆ ನೋಡಿದ್ರು. ತುಂಬಾ ಬೇಕಂತಲೇ ಕೆಣಕ್ತಾ ಇದ್ದಾರೆ. ನೀನು ಕಂಟೆಸ್ಟೆಂಟ್ ಆಗಕ್ಕೆ ಯೋಗ್ಯತೆ ಇಲ್ಲ ಅಂತಾರೆ ದಂಡಜಾಚಾರ್ಯ ಅವರಿಗೆ. ತುಂಬಾ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಸ್ ಅನ್ನ ಮಾಡಿದ್ದಾರೆ. ಬಟ್ ಅದಕ್ಕೆಲ್ಲ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ ದಂಡಜಾಚಾರ್ಯ ಅವರು. ಅದಾದ್ಮೇಲೆ ಮತ್ತೆ ಇವರು ಮಾನಸ ಅವ್ರ ಜೊತೆನೂ ಜಗಳ ಆಡ್ತಾರೆ ಲಾಯರ್ ಜಗದೀಶ್ ಅವರು. ಅಂದ್ರೆ ಕಾಮಿಡಿ ಮಾಡೋರ್ನ ಒಂಥರ ಕೀಳಾಗಿ ಮಾತಾಡ್ತಾರೆ ಇವರು ಲಾಯರ್ ಜಗದೀಶ್ ಅವರು. ಅದಕ್ಕೆ ಅವರು ಮಾನಸ ಅವರು ವಾಯ್ಸ್ ರೈಸ್ ಮಾಡ್ತಾರೆ. ಕರೆಕ್ಟ್ ಆಗಿ ವಾಯ್ಸ್ ರೈಸ್ ಮಾಡಿದ್ರು. ಅವರು ಚೆನ್ನಾಗಿ ಸಹ ಮಾತಾಡಿದ್ರು. ಮತ್ತೆ ಅವರು ಯಾವ ಸೀಮೆ ಹೆಂಗ್ಸು ಅಂತಾನು ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅದು ಸಹ ತುಂಬಾ ದೊಡ್ಡ ತಪ್ಪ ಅಂತಾನೆ ಹೇಳ್ತೀನಿ. ಅದಕ್ಕೆ ಧರ್ಮ ಅವರು, ಶಿಶಿರ್ ಅವರು, ಮತ್ತೆ ಉಗ್ರ ಮಂಜು ಅವರು ಸಹ ಅವ್ರಿಗೆ ಜಗಳ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಮತ್ತೆ ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾರೆ, ಜಗಳ ಆಡ್ತಾರೆ. ಇದು ಕರೆಕ್ಟ್ ಅಂತಾನೆ ಹೇಳ್ತೀನಿ. ವಾಯ್ಸ್ ಯಾವ ಜಾಗದಲ್ಲಿ ವಾಯ್ಸ್ ರೈಸ್ ಮಾಡ್ಬೇಕು ಆ ಜಾಗದಲ್ಲಿ ವಾಯ್ಸ್ ರೈಸ್ ಮಾಡ್ಬೇಕು. ಲಾಯರ್ ಜಗದೀಶ್ ಅವರು ತುಂಬಾ ತಪ್ಪನ ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತು ಎಪಿಸೋಡ್ ಅಲ್ಲಿ ಇದೆ ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡ್ತಾರಂತೆ, ಡೆಸ್ಟ್ರಾಯ್ ಮಾಡ್ತಾರಂತೆ. ಬಿಗ್ ಬಾಸ್ಗೆ ಯಾರು ಬರ್ದೇ ಇರೋ ತರ ಮಾಡ್ತಾರಂತೆ ಲಾಯರ್ ಜಗದೀಶ್ ಅವರು ಹೊರಗಡೆ ಹೋದ್ಮೇಲೆ. ಇವೆಲ್ಲ ನಡೆಯಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಶನಿವಾರ ದಿನ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇವತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಇರುತ್ತಾ ಇಲ್ವಾ ಅಂತ ಹೇಳ್ತೀನಿ. ಇವತ್ತು ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಇವತ್ತು ಯಾರಾದ್ರೂ ಒಬ್ರು ಕ್ಯಾಪ್ಟನ್ ಆಗ್ತಾರೆ. ಬಟ್ ನಮ್ಗೆ ಟಿವಿಲಿ ಟೆಲಿಕಾಸ್ಟ್ ಆಗೋದು ನಾಳೆ ಆಗುತ್ತೆ. ನಾವು ನಾಳೆ ಟಿವಿಲಿ ನೋಡ್ತೀವಿ ಯಾರು ಕ್ಯಾಪ್ಟನ್ ಅಂತ. ಇವತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಅಂತೂ ಪಕ್ಕ ನಡೆಯುತ್ತೆ. ನಿಮ್ಗೆ ಯಾರು ಈ ವೀಕ್ ಕ್ಯಾಪ್ಟನ್ ಆಗ್ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಪ್ರಕಾರ ಉಗ್ರ ಮಂಜು ಅವರು ಕ್ಯಾಪ್ಟನ್ ಆಗ್ಬೇಕು ಅಂತ ಅನ್ಸುತ್ತೆ. ನರಕ ನಿವಾಸಿಗಳಿಗೂ ಕೂಡ ಅವಕಾಶ ಅನ್ನೋದಿದ್ರೆ ಕ್ಯಾಪ್ಟನ್ ಆಗೋಕೆ ಶಿಶಿರ್ ಅವರು ಆದ್ರೆ ಕರೆಕ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಮತ್ತೆ ನಿಮ್ಮ ಒಪಿನಿಯನ್, ಲಾಯರ್ ಜಗದೀಶ್ ಅವ್ರ ಬಗ್ಗೆ ಒಪಿನಿಯನ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.